ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಅಪರೂಪದ ಈ ಒಂದು ವಿಡಿಯೋ ಅಂತಾನೆ ಅನ್ಬಹುದು. ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ತುಂಬಾ ಅದೃಷ್ಟದ ದಿನಗಳು ಈ ಮೇನಲ್ಲಿ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಏನೆಲ್ಲ ಶುಭ ಫಲಗಳು ಇದೆ ಅಂತ ನಾವು ನೋಡೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೆ ದೊರೆಯುತ್ತೆ. ಈ ವಿಡಿಯೋ ನೀವು ಮಿಸ್ ಮಾಡ್ಕೋಬೇಡಿ. ವೃಷಭ ರಾಶಿಯವರೇ, ಸಂತೋಷವನ್ನ ಆಚರಿಸಲು ಸಿದ್ಧರಾಗಿ. ಏಕೆಂದರೆ ಈಗ ಭಗವಾನ್ ಸೂರ್ಯದೇವರ ಆಶೀರ್ವಾದದಿಂದ ಮೇ 3ರಿಂದ ಮೇ 17ರವರೆಗೆ, ಅಂದರೆ ಈ 15 ದಿನಗಳ ಒಳಗೆ ನಿಮಗೆ 5 ಬಹಳ ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ. ಹೌದು, ನಿಮ್ಮ ಭಾಗ್ಯ ಈಗ ಚಿನ್ನದ ರಥದ ಮೇಲೆ ಸವಾರಿ ಮಾಡುವಂತಾಗಲಿದೆ. ಮೇ 3ರಿಂದ ಮೇ 17ರವರೆಗೆ ಈ 15 ದಿನಗಳು ನಿಮಗಾಗಿ ಅತ್ಯಂತ ಶುಭಕರವಾಗಿದೆ. ಭಗವಾನ್ ಸೂರ್ಯ ದೇವರು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದು ಕೃಪೆ ತೋರಲಿದ್ದಾರೆ. ಈ 15 ದಿನಗಳೊಳಗೆ ನಿಮಗೆ 5 ದೊಡ್ಡ ಸಂತೋಷದ ಸುದ್ದಿಗಳು ದೊರೆಯಲಿವೆ. ಎಲ್ಲಾ ಕೆಲಸಗಳನ್ನ ಬಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ. ಭಗವಾನ್ ಸೂರ್ಯ ದೇವರ ಆಶೀರ್ವಾದದಿಂದ ನಿಮಗೆ ಈ ಅಪರೂಪದ ಯೋಗಗಳು ನಿರ್ಮಾಣವಾಗುತ್ತಿವೆ. 5 ವರ್ಷಗಳ ನಂತರ ಇಂತಹ ಶುಭ ಯೋಗಗಳು ಒಂದೇ ಸಮಯದಲ್ಲಿ ಸಂಭವಿಸುತ್ತಿವೆ. ಇದರಿಂದಾಗಿ ಈ 15 ದಿನಗಳೊಳಗೆ ನಿಮಗೆ 5 ದೊಡ್ಡ ಸಂತೋಷದ ಸುದ್ದಿಗಳು ದೊರೆಯಲಿವೆ. ಈ ಸುದ್ದಿಗಳು ಇಷ್ಟು ದೊಡ್ಡವೂ ಆಗಿರುತ್ತವೆ. ಅವನ್ನ ಕೇಳಿದಾಗ ನಿಮ್ಮ ಎಲ್ಲಾ ಶತ್ರುಗಳು ಅಸೂಯೆಯಿಂದ ಸುಟ್ಟು ಭಸ್ಮವಾಗುವವರು. ಏಕೆಂದ್ರೆ ಈ ಒಂದು 15 ದಿನಗಳಲ್ಲಿ ನಿಮಗೆ ಸಿಗುವ ಈ ಒಂದು ಶುಭ ಸುದ್ದಿಗಳು ಅಷ್ಟೊಂದು ಮಹತ್ವದ್ದು. ನಿಮ್ಮ ಭಾಗ್ಯ ಸೂರ್ಯನಂತೆ ಹೊಳೆಯಲಿವೆ. ಈ 15 ದಿನಗಳಲ್ಲಿ ರವಿ ಯೋಗ ಮತ್ತೆ ಈ ಒಂದು ದ್ವಿಪುಷ್ಕರ ರಾಜಯೋಗ, ಸೂರ್ಯನ ಈ ಒಂದು ಶುಭ ಯೋಗ, ಸರ್ವಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ, ಧನಯೋಗ, ರಾಜಯೋಗಗಳ ಜೊತೆಗೆ ಸೌಭಾಗ್ಯ ಯೋಗವೂ ಕೂಡ ರೂಪುಗೊಳ್ಳುತ್ತಿದೆ. ಜೊತೆಗೆ ಈ ಅವಧಿಯಲ್ಲಿ ದೊಡ್ಡ ಧನಲಾಭದ ಜೊತೆಗೆ ಉದ್ಯೋಗ ಯೋಗವೂ ಕೂಡ ನಿಮಗಾಗಿ ಈ ಶುಭ ಸೂಚನೆ ನೀಡುತ್ತಿದೆ. ಆದ್ದರಿಂದ ಈ ಒಂದು 15 ದಿನಗಳು ನಿಮ್ಮ ಜೀವನದಲ್ಲಿ ತುಂಬಾ ಸಂತೋಷವನ್ನ ತರಲಿವೆ. ಯಾವ ಈ ಒಂದು 5 ದೊಡ್ಡ ಶುಭ ಸುದ್ದಿಗಳು, ಯಾವ ಕ್ಷೇತ್ರಗಳಲ್ಲಿ ನಿಮಗೆ ಈ ಒಂದು ಶುಭ ಫಲಗಳು ದೊರೆಯುತ್ತವೆ ಎಂಬ ಸಂಪೂರ್ಣ ಮತ್ತು ನಿಖರ ಮಾಹಿತಿ ನಾವು ಇವಾಗ ನೀಡಲಿದ್ದೇವೆ. ನಾನು ಖಚಿತವಾಗಿ ಹೇಳುತ್ತೇನೆ, ಯಾರು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡ್ತೀರಾ ಅವರಿಗೆ ಮಾತ್ರ ಈ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಸಂತೋಷದಿಂದ ಕುಣಿಯುತ್ತಾರೆ. ಮನೆಯವರು ಎಲ್ಲರೂ ಸೇರಿ ಸಂಭ್ರಮಾಚರಣೆ ಮಾಡ್ತಾರೆ. ಇಷ್ಟು ಉತ್ತಮವಾದ ಸಮಯ ನಿಮ್ಮ ಜೀವನದಲ್ಲಿ ಬಂದಿದೆ. ನಿಮ್ಮ ಸಂತೋಷದಿಂದ ಉಲ್ಲಾಸದಿಂದ ತುಂಬಿಬಿಡುತ್ತೀರ. ನಿಮಗೆ ಅತ್ಯಂತ ಭಾಗ್ಯಶಾಲಿ ಕಾಲವಾಗಿದೆ ಈ 15 ದಿನ. ಹಾಗಾಗಿ ಆದಷ್ಟು ನೀವು ಈ ಒಂದು 15 ದಿನಗಳಲ್ಲಿ ನೀವು ಕೆಲವು ಎಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಕೆಲವು ಪ್ರಮುಖ ಮತ್ತು ಅಗತ್ಯವಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಇಲ್ಲಿ ಅತ್ಯಂತನೇ ಮುಖ್ಯ. ಈ ಮಾತುಗಳನ್ನು ಅನುಸರಿಸಿದರೆ ನೀವು ಈಗಿನ ಸಮಯದ ಪ್ರಯೋಜನವನ್ನು ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಲಾಭ ಪಡೆಯಬಹುದು. ನೀವು ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಈ ಶುಭ ಸುದ್ದಿಗಳ ಜೊತೆಗೆ ಕೆಲವು ಎಚ್ಚರಿಕೆಗಳು ಇವೆ. ಪ್ರತಿಯೊಂದು ಮಾತು ನಿಮಗಾಗಿ ಅತ್ಯಂತ ಮಹತ್ವದ ಮತ್ತು ಈ ಒಂದು ಲಾಭದಾಯಕವಾಗಿರುತ್ತೆ. ಈ ಒಂದು ಭಗವಾನ್ ಅಂದರೆ 15 ದಿನಗಳಲ್ಲಿ ಭಗವಾನ್ ಸೂರ್ಯ ದೇವರು ಅವರ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಹಾಗಾಗಿ ನಾವು ಈಗ ಮೊದಲನೆಯದಾಗಿ ನೋಡೋದಾದರೆ, ನಿಜವಾದ ಭಕ್ತರಾಗಿದ್ದರೆ ನೀವು ಈ ವಿಡಿಯೋಗೆ ಲೈಕ್ ಮಾಡಿ. ಈ 15 ದಿನಗಳಲ್ಲಿ ಸೂರ್ಯ ದೇವರು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದು ತಮ್ಮ ಕೃಪೆಯನ್ನು ಹರಿಸುತ್ತಾರೆ. ಇದರಿಂದ ಈ ಅವಧಿಯಲ್ಲಿ ನಿಮಗೆ ದೊಡ್ಡ ದೊಡ್ಡ ಶುಭ ಸುದ್ದಿಗಳು ಖಂಡಿತವಾಗಿ ದೊರೆಯುತ್ತೆ. ನಿಮ್ಮ ವ್ಯವಹಾರ ಕ್ಷೇತ್ರವಾಗಿರಲಿ, ಉದ್ಯೋಗವಾಗಿರಲಿ ಅಥವಾ ಶಿಕ್ಷಣ ಕ್ಷೇತ್ರವಾಗಿರಲಿ ನಿಮಗೆ ದೊಡ್ಡ ದೊಡ್ಡ ಯಶಸ್ಸುಗಳು ಖಂಡಿತವಾಗಿಯೂ ದೊರೆಯುತ್ತೆ. ಈ ದೊಡ್ಡ ಶುಭ ಸುದ್ದಿಗಳು ನಿಮ್ಮ ಪಾಲಾಗುತ್ತೆ. ಏಕೆಂದರೆ ಮುಂದಿನ 15 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಭಾಗ್ಯಶಾಲಿ ಮತ್ತು ಮಹತ್ವದ ಸಮಯವಾಗಿರುತ್ತೆ. ಈ ಅವಧಿಯಲ್ಲಿ ನಿಮ್ಮ ಗ್ರಹಗಳಲ್ಲಿ ನಡೆಯುವ ಒಂದಷ್ಟು ಬದಲಾವಣೆಗಳು ನಿಮ್ಮ ಪರವಾಗಿ ಲಾಭದಾಯಕ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತೆ. ಗ್ರಹ ನಕ್ಷತ್ರಗಳ ಸ್ಥಿತಿ ಸಂಪೂರ್ಣವಾಗಿ ನಿಮ್ಮ ಪರವಾಗಿರುತ್ತೆ. ಈ ಸಮಯದಲ್ಲಿ ನೀವು ಈ ಒಂದು ಮಾಡುವ ಹೂಡಿಕೆಗಳಿಗೆ ವಿಶೇಷ ಗಮನ ನೀಡಿ.
ನೀವು ಎಲ್ಲಿಯೇ ಹೂಡಿಕೆ ಮಾಡಲು ಯೋಚಿಸಿದರೂ ಇದು ಅತ್ಯಂತ ಲಾಭದಾಯಕ ಸಮಯವಾಗಿರುತ್ತೆ. ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ, ನಿಮಗೆ ಖಂಡಿತ ಲಾಭವಾಗುತ್ತೆ. ಇದೇ ಸಮಯದಲ್ಲಿ ನಿಮ್ಮ ಈ ಒಂದು ಮಕ್ಕಳ ಆದಾಯದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಮಕ್ಕಳಿಂದ ನಿಮಗೆ ಯಾವುದಾದರೂ ಸಂತೋಷಕರ ಸುದ್ದಿ ಸಿಗಬಹುದು. ಅವರ ಒಂದು ಉದ್ಯೋಗ, ಶಿಕ್ಷಣ ಅಥವಾ ವೃತ್ತಿ ಸಂಬಂಧಿತ ಒಳ್ಳೆಯ ಬೆಳವಣಿಗೆಗಳ ಮಾಹಿತಿ ದೊರೆಯಬಹುದು. ಮನೆ ಕುಟುಂಬದಲ್ಲಿ ಮದುವೆ ಅಥವಾ ನಿಶ್ಚಿತಾರ್ಥದಂತಹ ಶುಭ ಕಾರ್ಯಗಳ ಯೋಜನೆಗಳು ಕೂಡ ಈ ಸಮಯದಲ್ಲಿ ರೂಪುಗೊಳ್ಳಬಹುದು. ನೀವು ಹೊಸ ವಾಹನ ಅಥವಾ ಮನೆ ಖರೀದಿಸಲು ಯೋಚಿಸುತ್ತಿದ್ರೆ ಅಥವಾ ಆಸ್ತಿಯನ್ನ ತೆಗೆದುಕೊಳ್ಳಲು ಬಯಸಿದರೆ ಅದು ಕೂಡ ಸಾಧ್ಯವಾಗಬಹುದು ಮತ್ತು ಲಾಭಕರವಾಗಿರುತ್ತೆ. ಇಂದಿನ ಕೆಲವು ಸಮಯದಿಂದ ಅಟಕಿ ಹೋಗಿದ್ದ ಕೆಲಸಗಳು ಕೂಡ ಈಗ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಪ್ರಗತಿಯನ್ನ ನೋಡಿ ನಿಮ್ಮ ವಿರೋಧಿಗಳು ಅಥವಾ ಶತ್ರುಗಳು ಅಸೂಯೆ ಪಡಬಹುದು, ಆದರೆ ಅವರ ಯಾವುದೇ ಒಂದು ಕೆಟ್ಟ ಪರಿಣಾಮವು ನಿಮ್ಮ ಮೇಲೆ ಬೀರೋದಿಲ್ಲ. ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ. ಈ ಸಮಯದಲ್ಲಿ ನೀವು ಸಾಧ್ಯವಾದಷ್ಟು ಬಡವರು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಅನ್ನ, ಹಣ, ಬಟ್ಟೆ ಅಥವಾ ನಿಮ್ಮಿಂದ ಸಾಧ್ಯವಾದ ಯಾವುದಾದರೂ ನೆರವು ನೀಡಿ. ನಿಮ್ಮ ಎಲ್ಲ ಕೆಲಸಗಳನ್ನು ಯೋಜಿತವಾಗಿ ಮಾಡಿದರೆ ನಿಮಗೆ ಈ ಒಂದು ಖಚಿತ ಯಶಸ್ಸು ಸಿಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮಾನ ಹೆಚ್ಚಾಗುತ್ತೆ. ನೀವು ಮಾಡುವ ಒಳ್ಳೆಯ ಕಾರ್ಯಗಳಿಂದ ಜನರಿಂದ ಪ್ರಶಂಸೆ ಪಡೆಯುತ್ತೀರಿ. ಯುವಕರು ಬಹಳ ಕಾಲದಿಂದ ತಮ್ಮ ವೃತ್ತಿ ಜೀವನಕ್ಕಾಗಿ ಹೋರಾಟ ಮಾಡ್ತಿದ್ರೆ ಅವ್ರಿಗೂ ಕೂಡ ಈ ಒಂದು ದೊಡ್ಡ ಶುಭ ಸುದ್ದಿ ಸಿಗುತ್ತೆ. ಉದ್ಯೋಗ, ಶಿಕ್ಷಣ ಸಂಬಂಧಿತ ನಿರುದ್ಯೋಗಿಗಳಿಗೆ ಸಹ ಈ ಒಂದು ಉದ್ಯೋಗದ ಅವಕಾಶಗಳು ದೊರೆಯುತ್ತೆ. ಸಿಗುವ ಅವಕಾಶಗಳನ್ನು ಕೈ ಚೆಲ್ಲದೆ ಬಳಸಿಕೊಳ್ಳುವುದು ಬಹಳನೇ ಇಲ್ಲಿ ಮುಖ್ಯ. ಈ ದೃಢ ನಿಶ್ಚಯದಿಂದ ನೀವು ಮುಂದೆ ಸಾಗಬೇಕು. ಯಶಸ್ಸು ಖಂಡಿತವಾಗಿ ನಿಮಗೆ ದೊರೆಯುತ್ತೆ. ಈ ಸಮಯದಲ್ಲಿ ನೀವು ಮಾಡುವ ಯಾವುದೇ ಕೆಲಸವನ್ನ ನಿಮ್ಮೊಳಗೆ ಮಾತ್ರ ಸೀಮಿತವಾಗಿಡಬೇಕು ಎಂದು ತಿಳಿಸಲು ನಾನು ಇಷ್ಟಪಡ್ತೀನಿ. ಯಾವುದೇ ಕೆಲಸವನ್ನ ಗುಪ್ತವಾಗಿ ಮಾಡಿ. ನೀವು ಏನು ಮಾಡಲು ಇಚ್ಛಿಸುತ್ತಿದ್ದೀರಿ ಎಂಬುದನ್ನು ಯಾರಿಗೂ ಬಹಿರಂಗಪಡಿಸಬೇಡಿ, ಇಲ್ಲವಾದರೆ ನಿಮಗೆ ಯಾವುದೇ ಲಾಭವಾಗುವುದಿಲ್ಲ. ಸಮಯ ನಿಮ್ಮ ಪಾಲಿಗೆ ಉತ್ತಮವಾಗಿದೆ, ಆದರೆ ಯಾರಿಗೂ ಏನೂ ಹೇಳದೆ ನಿಶ್ಶಬ್ದವಾಗಿ ಆರಂಭಿಸಿ. ಅಂದರೆ ನೀವು ಏನು ಮಾಡಲು ಹೊರಟಿದ್ದೀರಿ ಎಂಬುದನ್ನು ಯಾರಿಗೂ ಹೇಳಬೇಡಿ, ಇಲ್ಲವಾದರೆ ನಿಮ್ಮ ರಹಸ್ಯಗಳು ಹೊರಬಂದು ಯಾರಾದರೂ ಅದರಿಂದ ಪ್ರಯೋಜನ ಪಡೆಯಬಹುದು. ಇದು ಬಹಳ ಒಳ್ಳೆಯ ಸಮಯ. ನೀವು ಮಾಡುವ ಯಾವುದೇ ಕೆಲಸದಲ್ಲಿ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತೆ. ಯಾರ ಸಹಾಯವೂ ಅಗತ್ಯವಿಲ್ಲ. ನೀವು ನಿಮ್ಮದೇ ಶ್ರಮದಿಂದ ಮುಂದೆ ಸಾಗಿರಿ. ಯಶಸ್ಸು ನಿಮ್ಮನ್ನ ಅಲಂಕರಿಸುತ್ತೆ. ಇಲ್ಲದಿದ್ದರೆ ನಾವು ನಿಮಗೆ ಮೊದಲು ಕೂಡ ಎಚ್ಚರಿಕೆ ನೀಡಿದ್ದೇವೆ. ನೀವು ಯಾವ ಕೆಲಸ ಮಾಡಿದರೂ ಮನಸ್ಸಿನಲ್ಲಿ ಸರಳತೆ ಮತ್ತು ಪ್ರಶಂಸೆಯ ಭಾವ ಇರಲಿ. ಕೋಪಗೊಳ್ಳಬೇಡಿ, ಏಕೆಂದರೆ ಅದು ನಿಮ್ಮ ನಾಶಕ್ಕೆ ಕಾರಣವಾಗಬಹುದು. ಕೋಪವನ್ನು ತಪ್ಪಿಸಿ ಮಾತಿನಲ್ಲಿ ಮಧುರತೆ ಇರಲಿ. ಆಗ ಯಶಸ್ಸು ಖಂಡಿತವಾಗಿ ನಿಮಗೆ ದೊರೆಯುತ್ತೆ. ಇಲ್ಲವಾದರೆ ನಿಮ್ಮ ತಪ್ಪು ವರ್ತನೆ ಈಗಾಗಲೇ ಸಿದ್ಧವಾಗಿರುವ ಕೆಲಸಗಳನ್ನು ಹಾಳು ಮಾಡಬಹುದು. ಇದೇ ನಿಮ್ಮ ದೌರ್ಬಲ್ಯವಾಗಿದೆ. ಆದ್ದರಿಂದ ತಪ್ಪಾದ ಮಾತುಗಳನ್ನು ಮಾತನಾಡಬಾರದು ಎಂಬುದರ ಮೇಲೆ ವಿಶೇಷ ಗಮನವನ್ನು ಹರಿಸಿ. ಜೊತೆಗೆ ನೀವು ಯಾರಿಗಾದರೂ ಹಣ ನೀಡುವ ಪರಿಸ್ಥಿತಿ ಬಂದರೆ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ. ನೀವು ನೀಡಿದ ಹಣವನ್ನು ಯಾವಾಗ ಮರಳಿ ಪಡೆಯುವಿರಿ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಸಾಧ್ಯವಾದಷ್ಟು ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ. ಅತ್ಯವಶ್ಯಕ ಪರಿಸ್ಥಿತಿ ಬಂದರೆ ಮಾತ್ರ ನೀಡಿರಿ, ಆದರೆ ಪ್ರಯತ್ನ ಮಾಡಿ ಕೊಡದಿರುವುದು ಉತ್ತಮ. ಇಲ್ಲದಿದ್ದರೆ ನಿಮ್ಮ ಹಣ ಸಿಲುಕುವ ಸಾಧ್ಯತೆ ಇದೆ. ತುಂಬಾ ಯೋಚಿಸಿ ಮಾಡಿ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಮನೆಯ ಹಿರಿಯರ ಸೇವೆಯ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ತೋರಬೇಡಿ. ಅವರ ಸೇವೆಯ ಬಗ್ಗೆ ಮನಸ್ಸಿನಲ್ಲಿ ಸದಾ ಗೌರವ ಮತ್ತು ಭಾವನೆ ಇರಲಿ. ಅವರನ್ನು ಅವಮಾನಿಸಬೇಡಿ. ನಿಮ್ಮ ಹಠದ ಸ್ವಭಾವವನ್ನು ಸ್ವಲ್ಪ ಮೃದುಗೊಳಿಸಿದರೆ ನಿಮಗೆ ಲಾಭವಾಗುತ್ತೆ. ಈ ಪ್ರೇಮ ಸಂಬಂಧಗಳ ಬಗ್ಗೆ ಹೇಳುವುದಾದರೆ ಅವಿವಾಹಿತರಿಗೆ ಈ ಸಮಯದಲ್ಲಿ ಮನಸ್ಸಿಗೆ ತಕ್ಕ ಸಂಬಂಧ ಬರುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಇನ್ನಷ್ಟು ಗಾಢತೆ ಬರುತ್ತೆ. ಇದು ತುಂಬಾ ಒಳ್ಳೆಯ ಸಮಯ. ಪತಿ ಪತ್ನಿಯ ನಡುವೆ ಯಾವುದೇ ಕಲಹ ನಡೆಯುತ್ತಿದ್ದರೆ ಅದು ಸ್ವಲ್ಪ ಪ್ರಯತ್ನದಲ್ಲೇ ದೂರವಾಗುತ್ತೆ. ಪ್ರೇಮದಲ್ಲಿ ಮತ್ತೆ ಮಧುರತೆ ಮರಳುತ್ತೆ. ಹೆಚ್ಚು ಈ ಒಂದು ಶಿಸ್ತು ಪಾಲಿಸುವುದು ಜೀವನ ಸಂಗಾತಿಯೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡಬಹುದು. ಪರಿಸರವನ್ನು ಸಂತೋಷಕರವಾಗಿಡಲು ಮನರಂಜನೆ ಹಾಗೂ ಉಡುಗೊರೆಗಳನ್ನು ನೀಡುವ ಕಾರ್ಯಕ್ರಮಗಳನ್ನು ರೂಪಿಸಿ.
ಇದರಿಂದ ಪ್ರೇಮದಲ್ಲಿ ಇನ್ನಷ್ಟು ಗಾಢತೆ ಬರುತ್ತೆ ಮತ್ತು ದಾಂಪತ್ಯ ಜೀವನದಲ್ಲಿ ಮಧುರತೆ ಉಳಿಯುತ್ತೆ. ಮನೆ ಕುಟುಂಬದಲ್ಲಿಯೂ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಉದ್ಯೋಗ, ವ್ಯವಹಾರ ಮತ್ತು ಕರಿಯರ್ ಬಗ್ಗೆ ಮಾತನಾಡುವುದಾದರೆ ಉದ್ಯೋಗದಲ್ಲಿರುವವರು ಕೆಲವು ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಹಾನಿ ಮಾಡಬಹುದು. ನಿಮ್ಮ ಕೆಲವು ರಹಸ್ಯಗಳನ್ನು ಹೊರಹಾಕುವ ಸಾಧ್ಯತೆ ಇದೆ. ಇದರಿಂದ ನೀವು ಅವಮಾನಕ್ಕೆ ಒಳಗಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನ ಕೊಡಿ. ಯಾರ ಮಾತಿಗೂ ಬಲಿಯಾಗಬೇಡಿ. ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಈ ಪ್ರಗತಿಯ ಅವಕಾಶಗಳು ಇವೆ. ಈ ಸಮಯ ತುಂಬಾ ಮಹತ್ವದ್ದಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವವರು ಸ್ಥಳಾಂತರವನ್ನ ಬಯಸಿದರೆ ಅದರಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಆದರೆ ನೀವು ನಿರಂತರ ಪ್ರಯತ್ನ ಮಾಡಿ. ವ್ಯಾಪಾರ ಹಾಗೂ ಬಿಸಿನೆಸ್ ಮಾಡುತ್ತಿರುವವರಿಗೆ ಬಹಳಷ್ಟು ಯಶಸ್ಸು ಸಿಗಲಿದೆ. ದೊಡ್ಡ ಆರ್ಡರ್ ಕೂಡ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಇಚ್ಛೆಯಂತೆಯೇ ಫಲಿತಾಂಶಗಳು ದೊರೆಯುತ್ತೆ. ಇದು ಅತ್ಯಂತ ಲಾಭದಾಯಕ ಸಮಯ. ನಿಮ್ಮ ಕಾರ್ಯಸ್ಥಳದಲ್ಲಿ ಸಹೋದ್ಯೋಗಿಗಳು ಅಥವಾ ನೌಕರರ ಮೇಲೆ ಸಂಪೂರ್ಣ ನಂಬಿಕೆ ಇಡುವುದಕ್ಕಿಂತ ಅವರ ಚಟುವಟಿಕೆಗಳ ಮೇಲೆ ಗಮನ ಇಡಿ. ಪ್ರಮುಖ ನಿರ್ಧಾರಗಳನ್ನು ನೀವು ಸ್ವತಃ ತೆಗೆದುಕೊಳ್ಳಿ. ಅನುಭವಿಗಳ ಸಲಹೆ ಮತ್ತು ಈ ಸಮಯದಲ್ಲಿ ನಿಮಗೆ ಸಹಾಯಕವಾಗುತ್ತೆ. ವಾಹನ ಮತ್ತು ಷೇರುಗಳ ಸಂಬಂಧಿತ ಕೆಲಸಗಳಲ್ಲಿ ಕೂಡ ಯಶಸ್ಸು ಸಿಗುತ್ತೆ. ನಿಮ್ಮ ಕೆಲಸದ ಮೇಲೆ ಪೂರ್ಣ ಗಮನ ಕೇಂದ್ರೀಕರಿಸಿ. ಮನೆ ವಿಷಯಗಳನ್ನು ಬಿಟ್ಟು ಕೆಲಸದ ಕಡೆಗೆ ಗಮನ ಕೊಟ್ಟಾಗ ಮಾತ್ರ ಯಶಸ್ಸು ಸಿಗುತ್ತೆ. ಇಲ್ಲದಿದ್ದರೆ ನೀವು ಯಶಸ್ಸನ್ನ ಕಾಣುವುದಿಲ್ಲ. ಒಂದೇ ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಗಮನ ಕೊಡಿ. ಅನವಶ್ಯಕ ಚಿಂತೆಗಳನ್ನು ದೂರವಿಡಿ. ಈ ತಪ್ಪು ಸ್ನೇಹ ಬಳಗವನ್ನ ತೊರೆದು ಬಿಡಿ. ಅದು ನಿಮ್ಮ ಭವಿಷ್ಯಕ್ಕೆ ಮುಖ್ಯ. ತಪ್ಪಾದ ಆಹಾರ ಪದ್ಧತಿಗಳನ್ನು ತಪ್ಪಿಸಿ. ಆರೋಗ್ಯದ ಬಗ್ಗೆ ಹೇಳುವುದಾದರೆ ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಹವಾಮಾನ ಬದಲಾವಣೆಯಿಂದ ಅಲರ್ಜಿಯ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ನಿಮ್ಮ ಆಹಾರ ಪದ್ಧತಿಯಲ್ಲಿ ಜಾಗರೂಕರಾಗಿರಿ. ಒತ್ತಡದಿಂದ ಆದಷ್ಟು ದೂರವಿರಿ. ಯೋಗ ಮತ್ತು ಪ್ರಾಣಾಯಾಮವನ್ನು ಅನುಸರಿಸಿ. ಆಯುರ್ವೇದಿಕ ಪದಾರ್ಥಗಳನ್ನು ಸೇವಿಸಿದರೆ ನಿಮಗೆ ತುಂಬಾನೇ ಲಾಭವಾಗುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ನೀವು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಈ ಮಾಹಿತಿ ಲಭಿಸುತ್ತೆ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ಜೀವನದಲ್ಲಿ ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ, ಧನಪ್ರಾಪ್ತಿಯೋಗ ಪ್ರಾಪ್ತಿಯಾಗುತ್ತೆ. ಈ ವಿದ್ಯಾಭ್ಯಾಸದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನು ನೀವು ನೋಡ್ತೀರಾ. ಈ ತುಂಬಾ ವರ್ಷಗಳಿಂದ ಅನಾರೋಗ್ಯದಲ್ಲಿ ಬಳಲುತ್ತಿದ್ದರೆ ಆದಷ್ಟು ನೀವು ಈ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳು ಬತ್ತಿಗಳನ್ನು ಹಚ್ಚುವುದರಿಂದ ಮತ್ತು ತೈಲಾಭಿಷೇಕವನ್ನು ಮಾಡಿಸುವುದರಿಂದ ನಿಮ್ಮ ಆರೋಗ್ಯದ ಚೇತರಿಕೆ ಆಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅನ್ನ, ನೀರು ಇಡಿ ಮತ್ತು ಬಡಬಗ್ಗರಿಗೆ ದಾನವನ್ನ ಮಾಡಿ. ನೋಡಿದ್ರಲ್ಲ, ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಮಾಹಿತಿಗಳು ನಿಮಗೆ ಸಿಕ್ತು ಅಂತ, ಒಳ್ಳೆಯ ಮಾಹಿತಿ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್